ಹೈಟ್ ಇನ್ಕ್ರೀಸ್ ಆಗಲಿಕ್ಕೆ ಮುಖ್ಯ ಪೋಷಕ ಸತ್ವಗಳಂದ್ರೆ ವಿಟಮಿನ್ ಡಿ, ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಸಮಸ್ಥಿತಿಯಲ್ಲಿ ಸೇವನೆ ಮಾಡಿ. ಹೈಟ್ ಇನ್ಕ್ರೀಸ್ ಆಗಲಿಕ್ಕೆ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದು ಅಪಾಯಕಾರಿ. ಕೂಳಕ್ಕೆ ನಮ್ಮ ಶರೀರ ಏನಾಗ್ತಾ ಇದೆ, ಕುಗ್ತಾ ಇದೆ. ಆ ದೇಹ ಮತ್ತು ಮನಸ್ಸುಗಳ ಒಂದು ಕನೆಕ್ಷನ್ ಸರಿಯಾಗಿ ಆಗ್ಬೇಕಂದ್ರೆ ಇವೆಲ್ಲ ಪ್ರಾಣಾಯಾಮ ಮಾಡಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹೈಟ್ ಅನ್ನ ಇನ್ಕ್ರೀಸ್ ಮಾಡತಕ್ಕಂಥ ಯೋಗವನ್ನ ಕುರಿತಾಗಿ ಹಾಗೂ ಮನೆಮದ್ದುಗಳನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ. ಹೈಟ್ ಯಾಕೆ ಕಮ್ಮಿ ಆಗುತ್ತೆ, ಅದಕ್ಕೆ ಕಾರಣ ಏನು? ಒಂದು ಜೆನೆಟಿಕ್ ಆಗಿ ತಂದೆ ತಾಯಿ ಹೈಟ್ ಚೆನ್ನಾಗಿಲ್ಲ ಅವ್ರದ್ದು ಅಂತ ಹೇಳಿದ್ರೆ ಆ ಒಂದು ಕಾರಣದಿಂದನೂ ಕೂಡ ಹೈಟ್ ಕಮ್ಮಿ ಆಗ್ಬೋದು. ಹಾಗೂ ಸಣ್ಣ ವಯಸ್ಸಿನಲ್ಲಿ ಏನಾದರೂ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿಂದ ಮಗು ಬಳಲ್ತಾ ಇದ್ರೆ, ಈ ನಿಮೋನಿಯಾ ಆಗುತ್ತೆ, TB ಅಂತ ಆಗುತ್ತೆ, ಸಣ್ಣ ಮಕ್ಕಳಿಗೆ ಏನೋ ಭಯಾನಕವಾಗಿ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಚಿಕ್ಕ ವಯಸ್ಸಲ್ಲಿ BP, ಶುಗರ್ ಬರ್ಬೋದು. ಅಂಥವೇನಾದ್ರು ಸಮಸ್ಯೆಗಳಿದ್ರು ಕೂಡ, ಸಣ್ಣ ವಯಸ್ಸಲ್ಲಿ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ಹೈಟು ಕಮ್ಮಿ ಆಗ್ಲಿಕ್ಕೆ ಕಾರಣ. ಮತ್ತೆ ಈ ಪೌಷ್ಟಿಕತೆಯ ಕೊರತೆಯಿಂದ ಕೆಲವು ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗೋದಿಲ್ಲ. ನಾವೇನ್ ಮಾಡ್ತೇವೆ, ಪೌಷ್ಟಿಕ ಆಹಾರಗಳನ್ನ ಕೆಲವೊಮ್ಮೆ ದೇವರ ಹೆಸರಿನಲ್ಲಿ ವ್ಯರ್ಥ ಮಾಡೋದೊಂದು ಉಂಟು. ಅದ್ರ ಬಗ್ಗೆ ಮಾತಾಡಿದ್ರೆ ಇವರು ಧರ್ಮ ವಿರೋಧಿಗಳಂತನೂ ಕೂಡ ನಮ್ಮನ್ನು ಕರೀತಾರೆ. ಅದ್ರ ಬಗ್ಗೆ ನೀವೇ ತಿಳ್ಕೊಳ್ಳಿ. ನಾವು ಹಾಲನ್ನ ಬಡವರಿಗೆ ಹಾಗೂ ಯಾರು ಮಕ್ಕಳಿಗೆ ತುಂಬಾ ನ್ಯೂಟ್ರಿಷನ್ ತೊಂದರೆ ಆಗಿರ್ತದೆ ಅಂತಹ ಒಂದು ಮಕ್ಕಳಿಗೆ ಕುಡಿಸೋದ್ರಿಂದ ಅವರಲ್ಲಿ ಇಂತಹ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ಆ ಪೋಷಕ ಸತ್ವಗಳ ಕೊರತೆಯಿಂದನೂ ಕೂಡ ಈ ಒಂದು ಹೈಟ್ ಕಮ್ಮಿ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಆಮೇಲೆ ಇದರ ಜೊತೆಗೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಹಾರ್ಮೋನ್ಸ್ಗಳ ವ್ಯತ್ಯಾಸ, GHD ಅಂತ ಕರೀತಾರೆ, ಗ್ರೋತ್ ಹಾರ್ಮೋನ್ ಡಿಸಾರ್ಡರ್ ಅಂತ ಹೇಳಿ. ಅದರಿಂದನೂ ಕೂಡ ಈ ಒಂದು ಸಮಸ್ಯೆ ಆಗುತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಸರಿಯಾಗಿ ನಿದ್ರೆ ಆಗದೆ ಇರೋದ್ರಿಂದ, ಮಾನಸಿಕ ಒತ್ತಡಗಳಿಂದ ಹಾಗೂ ಬ್ಯಾಲೆನ್ಸ್ ಇರದೇ ಇರತಕ್ಕಂಥ ಆಹಾರಗಳು, ಸಮತೋಲನ ಆಹಾರ ಅಂತ ಕರೀತಾರೆ ಅದಕ್ಕೆ, ಅದರಿಂದ ಹೈಟು ಕಮ್ಮಿ ಆಗುತ್ತೆ. ಹೀಗೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸೋದ್ರ ಜೊತೆಗೇನೆ ಇವತ್ತು ಆ ಹೈಟ್ ಅನ್ನ ಹೆಚ್ಚಿಗೆ ಮಾಡತಕ್ಕಂಥ ಕೆಲವೊಂದಿಷ್ಟು ಯೋಗಾಭ್ಯಾಸವನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಸೂರ್ಯ ನಮಸ್ಕಾರವನ್ನ ಒಂದು ದಿನಕ್ಕೆ ಸುಮಾರು ಒಂದು 15-20 ನಿಮಿಷ ಅಭ್ಯಾಸ ಮಾಡಿ. ಇದರಿಂದ ನಮ್ಮ ಸ್ಪೈನ್ ಅಲೈನ್ಮೆಂಟ್ ಚೆನ್ನಾಗಾಗುತ್ತೆ, ಮಸಲ್ಸ್ ಗ್ರೋತ್ ಚೆನ್ನಾಗಾಗ್ಲಿಕ್ಕೆ, ಮಸಲ್ಸ್ ಫೈಬರ್ ಕ್ರಿಯಾಶೀಲವಾಗ್ಲಿಕ್ಕೆ, ಮಸಲ್ಸ್ ಅಲ್ಲಿ ಇರ್ತಕ್ಕಂಥ ಆ ಒಂದು ಲ್ಯಾಕ್ಟಿಕ್ ಆಸಿಡಿನ ಪ್ರಮಾಣವನ್ನ ಸಹಜ ಸ್ಥಿತಿಯಲ್ಲಿ ಇಡ್ಲಿಕ್ಕೆ ಸೂರ್ಯ ನಮಸ್ಕಾರ ಉಪಯೋಗಕಾರಿಯಾಗಿರ್ತದೆ. ಇನ್ನು ಇದಾದ್ಮೇಲೆ ತಾಡಾಸನವನ್ನ ಅಭ್ಯಾಸ ಮಾಡೋದು ಹೇಗೆ ನೋಡಿ. ತಾಡಾಸನ ಅಂದ್ರೆ ಹೀಗೆ ನಿಂತ್ಕೊಳ್ಳಿ, ನೇರವಾಗಿ ನಿಂತ್ಕೊಳ್ಳಿ. ಈಗ ತಾಡಾಸನದ ಅಭ್ಯಾಸ. ನಿಧಾನವಾಗಿ ನಿಮ್ಮ ಕೈಗಳನ್ನ ಮೇಲೆ ಇಂಟರ್ಲಾಕ್ ಮಾಡ್ಕೊಳ್ಳಿ. ಪೂರ್ತಿ ಮೇಲೆತ್ತಿ ಸ್ಟ್ರೆಚ್. ಪೂರ್ತಿ ಪಾದದಿಂದ ಕೆಳಗೆ ಮತ್ತು ಕೈ ತುದಿವರೆಗೂ ಇಡೀ ಶರೀರವನ್ನು ಗಮನಿಸಿ. ಪೂರ್ತಿ ಸ್ಟ್ರೆಚ್ ಆಗಿರ್ಬೇಕು. ಮೇಲೆ ನನ್ನ ಕೈಯನ್ನು ಗಮನಿಸಿ ನೋಡಿ, ಎಷ್ಟು ಮೇಲೆ ಸ್ಟ್ರೆಚ್ ಆಗ್ತಾ ಇದೆ ಅಂತ. ಹೀಗೆ ನಿಧಾನವಾಗಿ ಪಾದವನ್ನ ಕೆಳಗಡೆ ಬಿಡಿ. ರಿಲ್ಯಾಕ್ಸ್. ಹೀಗೆ ಕಾಲನ್ನು ಎತ್ತಿರ್ತಿರಲ್ಲ, ಎಷ್ಟು ಸಾಧ್ಯನ ಅಷ್ಟು ಮೇಲೆ ಎತ್ತಲಿಕ್ಕೆ ಪ್ರಯತ್ನಿಸ್ಬೇಕು ಪಾದವನ್ನು. ರಿಲ್ಯಾಕ್ಸ್. ಇದು ತಾಡಾಸನ. ಹೀಗೆ ಇದನ್ನ ಅಭ್ಯಾಸ ಮಾಡಿ ಕೊನೆಗೆ ಮತ್ತೊಂದು ಆಸನ ಹೈಟ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂದ್ರೆ ಪಶ್ಚಿಮೋತ್ತನಾಸನ ಅಂತಾನು ಕರೀತಾರೆ. ನೇರ ಕುತ್ಕೊಳ್ಬೇಕು. ದೇಹವನ್ನ ಸ್ಟ್ರೆಚ್ ಮಾಡ್ತಕ್ಕಂಥ ಎಲ್ಲಾ ಆಸನಗಳು ಕೂಡ ಹೈಟ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಉಪಯೋಗ ಆಗ್ತವೆ. ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗಿ. ಇದು ಈ ಆಸನವನ್ನು ನೀವು ಮಾಡೋದು.
ಎಷ್ಟು ಸಾಧ್ಯವೋ ಅಷ್ಟು ಹೀಗೆ ಬಾಗುವ ಪ್ರಯತ್ನ ಮಾಡ್ಬೇಕು. ನೋಡಿ ಇಲ್ಲೆಲ್ಲ ಕೈಗಳ ಭಾಗವೆಲ್ಲ ಸ್ಟ್ರೆಚ್ ಆಗ್ತಾ ಇದೆ, ಕಾಲುಗಳ ಭಾಗ ಸ್ಟ್ರೆಚ್ ಆಗ್ತಾ ಇದೆ, ಕಟಿ ಪ್ರದೇಶದ ಭಾಗ ಸ್ಟ್ರೆಚ್ ಆಗ್ತಿದೆ. ಹೀಗೆ ಸ್ಟ್ರೆಚ್ ಆಗೋದ್ರಿಂದ ಬೋನ್ಸ್ ಹಾಗೂ ನಮ್ಮ ಮಸಲ್ಸ್ಗಳಿಗೆ ಸ್ಟ್ರೆಂಥನಿಂಗ್ ಆಗುತ್ತೆ ಮತ್ತು ಅದು ಸ್ವಲ್ಪ ಪ್ರಮಾಣದಲ್ಲಿ ಅದರ ವಿಕಾಸ ಆಗಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಇದರ ಜೊತೆಗೇನೆ ನಾವು ಪ್ರಾಣಾಯಾಮದ ಅಭ್ಯಾಸಗಳನ್ನು ಕೂಡ ಮಾಡಬೇಕು. ಹೀಗೆ ಪಶ್ಚಿಮೋತ್ತನಾಸನ ಅಂತ ಕರೀತಾರೆ, ಇದನ್ನು ಮಾಡಬೇಕು. ಹಾಗೇನೆ ನೇರವಾಗಿ ಕುಳಿತುಕೊಂಡು ಒಂದಿಷ್ಟು ಯೋಗಾಭ್ಯಾಸ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ಬೇಕು. ಯಾಕಂದ್ರೆ ಹಾರ್ಮೋನ್ಸ್ಗಳೇ ಮುಖ್ಯ ಈ ಹೈಟ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಗ್ರೋತ್ ಹಾರ್ಮೋನ್ಸ್ಗಳು ಅಂತ ಹೇಳ್ತಾರೆ. ಅಂತ ಹಾರ್ಮೋನ್ಸ್ಗಳನ್ನ ನಾವು ಸಹಜ ಸ್ಥಿತಿಯಲ್ಲಿ ಇಡ್ಬೇಕಂದ್ರೆ ಪ್ರಾಣಾಯಾಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ. ಯಾವ ಮೂಗಿನ ಹೊಳ್ಳೆಯಲ್ಲಿ ಹೆಚ್ಚು ಶ್ವಾಸ ಬರ್ತಾ ಇದೆ ಅದನ್ನು ಮುಚ್ಚಿ, ಯಾವ ಮೂಗಿನ ಹೊಳ್ಳೆಯಲ್ಲಿ ಕಮ್ಮಿ ಶ್ವಾಸ ಬರ್ತಾ ಇದೆ ಅದನ್ನ ಓಪನ್ ಮಾಡಿ ಇಟ್ಕೊಳ್ಬೇಕು. ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಉಸಿರು ಬಿಡ್ತಾ ಕೈ ಕೆಳಗೆ. ಹೀಗೆ 21 ಬಾರಿ ಮಾಡ್ಬೇಕು. ರಿಲ್ಯಾಕ್ಸ್. ಇದರಿಂದ ಶ್ವಾಸಕೋಶ ಕ್ರಿಯಾಶೀಲವಾಗಿ ನಮ್ಮ ಶರೀರದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸರಿಯಾಗಿ ಸಂಚಾರವಾದಾಗ ನಮ್ಮ ನರಮಂಡಲ ಮತ್ತು ಮಾಂಸಖಂಡಗಳಲ್ಲಿ ಚೈತನ್ಯ ಬರ್ತದೆ. ನಮ್ಮ ಅಸ್ಥಿಮಂಡಲವು ಕೂಡ ಕ್ರಿಯಾಶೀಲವಾಗುತ್ತೆ. ಅವಾಗ ಅಲ್ಲಿ ಬೇಗ ಆ ಒಂದು ಗ್ರೋತ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ. ನಾವು ತಿನ್ನುವ ಆಹಾರ ಎಷ್ಟು ಮುಖ್ಯನೋ ಉಸಿರಾಡುವ ಗಾಳಿನೂ ಕೂಡ ಅಷ್ಟೇ ಮುಖ್ಯ. ಗಾಳಿಯಿಂದ ಮನುಷ್ಯನ ಜೀವಶಕ್ತಿ ವಿಕಾಸ ಆಗುತ್ತೆ. ಆ ಜೀವಶಕ್ತಿ ವಿಕಾಸದಿಂದ ಸೆಲ್ಸ್ಗಳಲ್ಲಿ, ಈಗ ಬೋನ್ ಸೆಲ್ಸು, ಮಸಲ್ ಸೆಲ್ಸು, ಇವು ಚೆನ್ನಾಗಿ ಗ್ರೋತ್ ಆಯಿತು ಅಂತ ಹೇಳಿದ್ರೆ ಮಸಲ್ಸ್ ವಿಕಾಸ ಆಗುತ್ತೆ, ಬೋನ್ಸ್ ವಿಕಾಸ ಆಗುತ್ತೆ. ಹಾಗೆ ಬೋನ್ಸ್ ಮತ್ತೆ ಮಸಲ್ಸ್ ಅನ್ನ ವಿಕಾಸಗೊಳಿಸಿದಾಗ ಹೈಟು ಹೆಚ್ಚಾಗುತ್ತೆ. ಅದಕ್ಕೆ ಪ್ರಾಣಾಯಾಮ ಮಾಡೋದ್ರಿಂದ ಹೈಟ್ ಹೆಂಗೆ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಸೆಲ್ಯುಲರ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಆ ದೋಷಗಳು ಸರಿಯಾಗ್ತವೆ, ಸೆಲ್ಸು ರೆಜ್ಯುವಿನೇಷನ್ ಆಗ್ತವೆ, ಹಾಗೂ ಸೆಲ್ಸ್ ಒಳಗಡೆ ಇರ್ತಕ್ಕಂಥ ಟಾಕ್ಸಿಕ್ ಅಂಶ ಕಮ್ಮಿ ಆಗುತ್ತೆ, ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗ್ತವೆ. ಇದರಿಂದ ಹೈಟು ತಾನಷ್ಟಕ್ಕೆ ತಾನೇ ಸಹಜ ಸ್ಥಿತಿಗೆ ಬರ್ತದೆ. ದಿಸ್ ಇಸ್ ಅ ಬ್ಯೂಟಿ ಆಫ್ ಪ್ರಾಣಾಯಾಮ, ದಿಸ್ ಇಸ್ ಅ ಸೈನ್ಸ್ ಆಫ್ ಪ್ರಾಣಾಯಾಮ ಅಂತ ನಾವು ಕರಿಬಹುದು. ಇದು ಪ್ರಾಣಾಯಾಮದ ವಿಜ್ಞಾನ. ಹೀಗೆ ಇವೆರಡು ಕೈಗಳಿಂದ ಮತ್ತೊಮ್ಮೆ ಅಭ್ಯಾಸವನ್ನ ಮಾಡೋಣ. ಹೀಗೆ ಮಿನಿಮಮ್ 21 ಬಾರಿ ಮಾಡಿ ಉಸಿರು ತೆಗೆದುಕೊಂಡು ಆ ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಿ ಶರೀರವನ್ನ ಟೈಟ್ ಮಾಡಿ ನಿಧಾನವಾಗಿ ಉಸಿರು ಬಿಡ್ತಾ ರಿಲ್ಯಾಕ್ಸ್. ಹೀಗೆ ಇದನ್ನ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ. ಇದರಿಂದ ಅಗ್ನಿ ತತ್ವ ಕ್ರಿಯಾಶೀಲವಾಗುತ್ತೆ. ಅಷ್ಟೇ ಅಲ್ಲದೆ ಶರೀರ ಆಕ್ಸಿಜನ್ ಇಂದ ಒಂದು ಕ್ರಿಯಾಶಕ್ತಿಯನ್ನು ಪಡ್ಕೊಳ್ತದೆ. ಅದರಿಂದಾಗಿ ನಮ್ಮ ಶರೀರದಲ್ಲಿ ಕ್ರಿಯೆಗಳೇ ಚೆನ್ನಾಗಿ ಆಗ್ತಾ ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಆ ಡಿಫೆಕ್ಟ್ಗಳು, ಡಿಜನರೇಷನ್ ಸಮಸ್ಯೆಗಳು ಕಮ್ಮಿ ಆಗ್ತವೆ. ಇನ್ನು ಇದಾದ ಮೇಲೆ ಮತ್ತೊಂದು ಪ್ರಾಣಾಯಾಮ, ಇದನ್ನ ಕಪಾಲಭಾತಿ ಅಂತ ಕರೀತಾರೆ. ಈ ಸ್ಪೈನಲ್ ಕಾರ್ಡಿನ ಒಂದು ಮುದ್ರೆ, ಇದಕ್ಕೆ ಮೇರುದಂಡದ ಮುದ್ರೆ ಅಂತ ಕರೀತಾರೆ. ಸ್ಪೈನಲ್ ಕಾರ್ಡ್ ಸ್ಟ್ರೆಂತ್ ಆದ್ರೆ ಬಹಳ ಬೇಗ ಹೈಟ್ ಇನ್ಕ್ರೀಸ್ ಆಗುತ್ತೆ. ಹೀಗೆ ಮೇರುದಂಡದ ಮುದ್ರೆಯನ್ನು ಹೀಗೆ ಮಾಡಿಕೊಂಡು ಕಪಾಲಭಾತಿಯನ್ನ ಮಾಡೋಣ. ಮೇರುದಂಡ ಮುದ್ರೆ. ಇದಾದ್ಮೇಲೆ ಪ್ರಾಣ ಮುದ್ರೆ. ಕಿರುಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನ ಸ್ಪರ್ಶಿಸಿ
ಈ ಮುದ್ರೆಯಲ್ಲೂ ಕೂಡ ಕಪಾಲಭಾತಿ ಮಾಡೋಣ. ಇದರಿಂದ ಪ್ರಾಣಶಕ್ತಿ ಕ್ರಿಯಾಶೀಲವಾಗಿ, ಆ ಮೂಲಕವಾಗಿ ಅಪಾನ ವ್ಯಾನ ಉದಾನ ಸಮಾನ ಇವೆಲ್ಲ ಪ್ರಾಣಗಳು ಕ್ರಿಯಾಶೀಲವಾಗ್ತವೆ. ಉಪವಾಯುಗಳಾಗಿರ್ತಕ್ಕಂಥ ನಾಗ, ಕೃಕರ, ಕೂರ್ಮ, ದೇವದತ್ತ, ಧನಂಜಯ ಅಂತಕ್ಕಂಥ ಉಪವಾಯುಗಳು ಕ್ರಿಯಾಶೀಲವಾಗಿ ಪ್ರಾಣಶಕ್ತಿ ವಿಕಾಸ ಆಗೋದ್ರ ಮೂಲಕ ಆ ಪ್ರಾಣಶಕ್ತಿಯೇ ಶರೀರಕ್ಕೆ ಪೋಷಕ ತತ್ವ ಆಗುತ್ತೆ. ಪ್ರಾಣ ಪೋಷಕ ಸತ್ವ ಹಿಮಾಲಯದಲ್ಲಿ ನೋಡಿರ್ಬೇಕು ನೀವೆಲ್ಲ. ಕೆಲವು ತಪಸ್ವಿಗಳಿದ್ದಾರೆ, 100, 200, 1000 ವರ್ಷಗಟ್ಲೆ ಆಹಾರ ಇಲ್ಲದೆ ತಪಸ್ಸು ಮಾಡ್ತಾ ಕುತ್ಕೊಂಡಿದ್ದಾರೆ. ಅವರಿಗೆ ಆಹಾರ ಏನಂದ್ರೆ ಗಾಳಿಯನ್ನೇ ಆಹಾರವನ್ನಾಗಿ ಅವರು ಸ್ವೀಕಾರ ಮಾಡ್ತಾ ಇರ್ತಾರೆ. ನಮ್ಮ ಆಶ್ರಮದಲ್ಲಿ ಮುರುಕಟ್ಟಿ ಅಂತೇಳಿ ನಮ್ಮ ಆಶ್ರಮ ಇದೆ. ಶರಣ ಗ್ರಾಮ ಅಂತ ಹೇಳಿ ನಾವು ಕರಿತೀವಿ, ಅದನ್ನ ಕಲ್ಯಾಣ ಗ್ರಾಮ ಅಂತಾನು ಕೂಡ ಕರಿತೇವೆ. ಅಲ್ಲಿ 5 ದಿನದ ಶಿಬಿರ ನಡೆಸ್ತೇವೆ ನಾವು. ಅಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ಸಾವಿರಾರು ವನಮೂಲಿಕೆ ಸಸ್ಯಗಳಿದಾವೆ. ಆ ಸಸ್ಯಗಳಿಂದ ಬರ್ತಕ್ಕಂಥ ಆ ಒಂದು ಔಷಧಿ ಭರಿತವಾಗಿರ್ತಕ್ಕಂಥ ಗಾಳಿಯಿಂದ ಬಹಳ ಜನರು BP, ಶುಗರ್ ಮಾತ್ರೆಗಳನ್ನೇ ಬಿಡ್ತಾರಲ್ಲಿ. ಅಲ್ಲಿದ್ರೇನೆ ಸಹಜ ಯೋಗ ಆಗ್ಬಿಡ್ತದೆ. ಅಂಥದಕ್ಕೆ ಬಹಳ ಶಕ್ತಿ ಇರ್ತದೆ. ವಾತಾವರಣವೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಔಷಧಿ ಅಂತ ಹೇಳಬಹುದು. ಅದಕ್ಕೆ ನಾವು ಸಿಟಿಲಿ ವಾಸ ಮಾಡತಕ್ಕಂಥವ್ರು ಈ ಕಾರ್ಬನ್ನು, ಈ ಪ್ಲಾಸ್ಟಿಕ್ ಗಾಳಿ ಕುಡಿದು ರೋಗ ಬರ್ತವೆ. ಹಾಗಾಗಿ ಮಕ್ಕಳನ್ನ ಮಣ್ಣಲ್ಲಿ ಆಡ್ಲಿಕ್ಕೆ ಬಿಡಬೇಕು. ಹೈಟು ಕಮ್ಮಿ ಆಗ್ಲಿಕ್ಕೆ ಮುಖ್ಯವಾಗಿರುವ ಕಾರಣ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮಣ್ಣಲ್ಲಿ ಆಡ್ತಾ ಇಲ್ಲ. ಅರ್ಥಿಂಗ್ ಅಂತ ಹೇಳ್ತಾರೆ. ಅರ್ತ್ ಪವರ್ ಬಹಳ ಮುಖ್ಯ. ಈಗ ಕರೆಂಟಿಗೆ ಹೇಗೆ ಅರ್ಥಿಂಗ್ ಇಲ್ಲ ಅಂದ್ರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಹಾಗೆ ನಮಗೂ ಕೂಡ ಮಣ್ಣಿನ ಸ್ಪರ್ಶವಿಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿ ಪ್ರಾಣ ವಿಕಾರ ಆಗಿ ಹೈಟಿನ ಒಂದು ವ್ಯತ್ಯಾಸ ಆಗ್ತದೆ. ಕೂಳಕ್ಕೆ ನಮ್ಮ ಶರೀರ ಏನಾಗ್ತಾ ಇದೆ, ಕುಗ್ತಾ ಇದೆ. ಅದಕ್ಕೆ ಪ್ರಾಣ ಮುದ್ರೆಯಿಂದ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾಣಶಕ್ತಿ ವಿಕಾಸ ಆಗಿ ಆ ಮೂಲಕವಾಗಿ ನಮ್ಮ ಹೈಟ್ ಇನ್ಕ್ರೀಸ್ ಆಗುತ್ತೆ. ಮೊದಲನೇ ಮುದ್ರೆ ಯಾವುದು? ಮೇರುದಂಡ ಮುದ್ರೆ. 2ನೇ ಮುದ್ರೆ ಅಪಾನ ಮುದ್ರೆ. ಈ ಒಂದೊಂದು ಮುದ್ರೆಯಲ್ಲೂ ಕೂಡ ಒಂದು 10 ನಿಮಿಷ ಕಪಾಲಭಾತಿಯನ್ನ ಮಾಡಿ ನೋಡಿ. ನಿಮ್ಮಲ್ಲಿ ಫಿಸಿಕಲಿ, ಎಮೋಷನಲಿ ಯಾವುದೇ ಅಸಮತೋಲನ ಇದ್ರೂ ಕೂಡ ಅವು ಸಮತೋಲನ ಸ್ಥಿತಿಗೆ ಬರುವುದರ ಮೂಲಕ ಹೈಟು ಒಂದು ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಇದ್ರ ಜೊತೆಗೇನೆ ಅನುಲೋಮ ವಿಲೋಮನ ಮಾಡಬಹುದು. ದೀರ್ಘ ಶ್ವಾಸವನ್ನ ತೆಗೆದುಕೊಂಡು 2 ಬಾರಿ ಬಿಡಬೇಕು. ಹೀಗೆ 2 ಬಾರಿ ಬಿಟ್ಟು 3ನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಶ್ವಾಸ ಬಿಡಿ. ಪುನಃ ಎಡಭಾಗದಿಂದ ಶ್ವಾಸ ತೆಗೆದುಕೊಳ್ಳಿ. ಬಲಭಾಗದಿಂದ ಶ್ವಾಸ ಬಿಡಿ. ಪುನಃ ಬಲಭಾಗದಿಂದ ಶ್ವಾಸ ತೆಗೆದುಕೊಳ್ಳಿ. ಎಡಭಾಗದಿಂದ ಶ್ವಾಸ ಬಿಡಿ. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಒಂದು 10-15 ನಿಮಿಷ ಮಾಡಿ. ಮನಸ್ಸು ಕ್ರಿಯಾಶೀಲವಾಗುತ್ತೆ. ಮೆಲಟೋನಿನ್, ಆಕ್ಸಿಟೋಸಿನ್, ಡೋಪಮಿನ್ ಹಾರ್ಮೋನ್ಸ್ಗಳೆಲ್ಲ ಸಹಜ ಸ್ಥಿತಿಗೆ ಬರ್ತವೆ. ಇದರಿಂದ ಗ್ರೋತ್ ಫ್ಯಾಕ್ಟರ್ ಬ್ಯಾಲೆನ್ಸ್ ಆಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಇದಾದ ಮೇಲೆ ನಮ್ಮ ಹೈಟಿನ ಒಂದು ಸಮತೋಲನ ಸ್ಥಿತಿ ಬಹಳ ಬೇಗ ಆಗ್ತದೆ. ಭ್ರಾಮರಿ. ಇದನ್ನೊಂದು 5-10 ನಿಮಿಷ ಮಾಡಿ. ಹೀಗೆ ಮಾಡೋದ್ರಿಂದ ಮನಸ್ಸು, ದೇಹ ಏನಾಗ್ತವೆ, ಸರಿಯಾಗಿ ಕನೆಕ್ಟ್ ಆಗ್ತವೆ. ಅದು ಕನೆಕ್ಟ್ ಆಗಿಲ್ಲ ಅಂದ್ರೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಆಗ್ತವೆ. ಆ ದೇಹ ಮತ್ತು ಮನಸ್ಸುಗಳ ಒಂದು ಕನೆಕ್ಷನ್ ಸರಿಯಾಗಿ ಆಗ್ಬೇಕಂದ್ರೆ ಇವೆಲ್ಲ ಪ್ರಾಣಾಯಾಮ ಮಾಡಬೇಕು. ಜೊತೆಗೆ ಹೈಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಮುಖ್ಯ ಪೋಷಕ ಸತ್ವಗಳಂದ್ರೆ ವಿಟಮಿನ್ ಡಿ, ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ. ಮಿಕ್ಕ ಎಲ್ಲಾ ಪೋಷಕ ಸತ್ವಗಳು ಬೇಕಾಗ್ತವೆ. ಎಲ್ಲಾ ಮಿನರಲ್ಸ್ಗಳು, ವಿಟಮಿನ್ಸ್ಗಳು, ಕಾರ್ಬೋಹೈಡ್ರೇಟು, ಫೈಬರು, ಪ್ರೋಟೀನ್ ಇವೆಲ್ಲ ಬೇಕಾಗ್ತವೆ. ಆದರೆ
ಅತಿ ಹೆಚ್ಚು ಮುಖ್ಯವಾಗಿರ್ತಕ್ಕಂಥದ್ದು ಪ್ರೋಟೀನ್. ಪ್ರೋಟೀನ್ ಅಂದ್ರೆ ದೇಹದ ಅದೊಂದು ಬಿಲ್ಡಿಂಗ್ ಬ್ಲಾಕ್ ಇದ್ದಂಗೆ. ಅದು ಮನೆ ಕಟ್ಟಲಿಕ್ಕೆ ಹೆಂಗೆ ಇಟ್ಟಿಗೆಯನ್ನು ಬಳಸ್ತೇವಲ್ಲ, ಹಾಗೆ ದೇಹದ ಒಂದು ವಿಕಾಸ ಆಗಲಿಕ್ಕೆ ಪ್ರೋಟೀನ್ ಬಹಳ ಮುಖ್ಯ, ಅತ್ಯಗತ್ಯ ಅಂತ ಹೇಳಿ ವಿಜ್ಞಾನ ಹೇಳ್ತದೆ. ಅದಕ್ಕೆ ಪ್ರೋಟೀನ್ಗೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಏನೇನೋ ತಿಂತಾ ಇದ್ದೇವೆ. ಪ್ರೋಟೀನ್ ಪೌಡರ್ಗಳನ್ನ, ಕ್ಯಾಲ್ಸಿಯಂ ಪೌಡರ್ಗಳನ್ನ ನಾವು ಸೇವನೆ ಮಾಡ್ತೇವೆ. ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಹಾಗೆ ಪ್ರಿಸರ್ವೇಟಿವ್ ಹಾಕದೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಪೌಡರ್ಗಳನ್ನ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಜಾಸ್ತಿ ದಿವಸಗಳ ಕಾಲ ಇರೋದಿಲ್ಲ. ಅದರ ಬದಲಾಗಿ ನೀವೇ ಮನೆಯಲ್ಲೇನೆ ಪ್ರೋಟೀನ್ ಹೆಚ್ಚು ಮಾಡತಕ್ಕಂಥ ಒಂದು ಅದ್ಭುತ ಪೌಡರ್ನ ಮಾಡ್ಕೊಳ್ಬೋದು. ಒಂದು ಮುಷ್ಟಿ ಉದ್ದಿನ ಬೇಳೆ, ಒಂದು ಮುಷ್ಟಿ ಹೆಸರು ಕಾಳು, ಒಂದು ಮುಷ್ಟಿ ಹುರುಳಿ ಕಾಳು, ಮತ್ತೆ ಒಂದು ಮುಷ್ಟಿ ಕಡಲೆ ಕಾಳು, ಒಂದು ಮುಷ್ಟಿ ಶೇಂಗಾ ಬೀಜ, ಅದನ್ನ ಕಡಲೆ ಬೀಜ ಅಂತ ಕರೀತಾರೆ. ಇವೆಲ್ಲವನ್ನು ಒಂದೊಂದು ಮುಷ್ಟಿ ನೀರಿನಲ್ಲಿ ನೆನೆಸಿದ ಮೇಲೆ ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದಿನ ನೆಂದ ಮೇಲೆ ಒಂದು ಬಟ್ಟೆಗೆ ಹಾಕಿ ಕಟ್ಟಿಡಿ. ಅದು ಕಟ್ಟಿದಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಚೆನ್ನಾಗಿ ಮೊಳಕೆ ಬಂದಾಗ ಅದನ್ನು ಒಣಗಿಸಿ ಏನು ಮಾಡಿ ಅಂತ ಹೇಳಿದ್ರೆ, ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಆ ಪುಡಿಯನ್ನ ನೀವು ಗಂಜಿ ಮಾಡಿಕೊಂಡು ಅಥವಾ ಹಾಲಿನಲ್ಲಿ ಮಿಶ್ರಣ ಮಾಡಿಕೊಂಡು ಕುಡಿಬೋದು. ಇದೊಂದಾಯ್ತು. ಇಲ್ಲಾಂದ್ರೆ ಇವೆಲ್ಲವನ್ನು ಸೇರಿಸಿ ಒಂದು ಸ್ವಲ್ಪ ಸೇರಿಸಿ ಎಲ್ಲ ಸೇರಿದ್ರೆ ಒಂದು ಮುಷ್ಟಿ ಆಗಬೇಕು. ಅಷ್ಟು ಒಂದು ಮುಷ್ಟಿಯನ್ನ ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನ ಬೆಲ್ಲದ ಜೊತೆಗೆ ಅಗದಗದು ತಿಂದ್ರೆ ಅದ್ಭುತವಾಗಿ ಪ್ರೋಟೀನ್ ವೃದ್ಧಿ ಆಗುತ್ತೆ, ದೇಹ ವಿಕಾಸ ಆಗುತ್ತೆ. ನೆನೆಸಿದ್ದು ಹಸಿದು ತಿನ್ಬೋದು, ಅದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಗಂಜಿ ಮಾಡಿಕೊಂಡು ಕೂಡ ಹಾಲಿನಲ್ಲೂ ಕೂಡ ಹಾಕೊಂಡು ಕುಡಿಬಹುದು. ಆ ಗಂಜಿಯಲ್ಲಿ ಪಾಯಸದ ಥರ ಆಗುತ್ತಲ್ಲ, ಅದರಲ್ಲಿ ತುಪ್ಪ ಹಾಕಿ ಸೇವನೆ ಮಾಡಿದ್ರೆ ಇನ್ನಷ್ಟು ಹೈಟು ಇನ್ಕ್ರೀಸ್ ಆಗುತ್ತೆ. ಹಾಲು ಹಾಕಿದಾಗ ಅದರಲ್ಲಿ ಕ್ಯಾಲ್ಸಿಯಂ ಆಯಿತು, ವಿಟಮಿನ್ ಡಿ ಅಂಶನೂ ಸಿಗ್ತದೆ, ಹಾಗೆ ಪ್ರೋಟೀನ್ ಸಿಗ್ತದೆ. ಅದ್ಭುತವಾಗಿರ್ತಕ್ಕಂಥ ಪರಿಪೂರ್ಣ ಆಹಾರ ಆಗುತ್ತೆ ಇದನ್ನು ಮಾಡಿ. ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಸಮಸ್ಥಿತಿಯಲ್ಲಿ ಸೇವನೆ ಮಾಡಿ. ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನ ಬಿಡಿ. ಬೇಕರಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಹಾಗೆ ಟೀ, ಕಾಫಿಯನ್ನು ಬಿಡಬೇಕು. ಕೋಲ್ಡ್ ಡ್ರಿಂಕ್ಸನ್ನು ಕುಡಿಬಾರ್ದು. ಹೀಗೆಲ್ಲ ಇಂಥವೆಲ್ಲ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ನ್ಯಾಚುರಲ್ ಆಗಿರ್ತಕ್ಕಂಥ ನಮ್ಮ ಪೂರ್ವಜರ ಆಹಾರ, ಮುದ್ದೆ, ರೊಟ್ಟಿ ಇದೇನಿತ್ತಲ್ಲ, ಇದನ್ನೇ ಸೇವನೆ ಮಾಡ್ತಾ ಅದರಲ್ಲಿ ಸೊಪ್ಪು ತರಕಾರಿಗಳನ್ನು ಬಳಸ್ತಾ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ, ಈ ಮನೆಮದ್ದುಗಳನ್ನು ಬಳಸ್ತಾ ಹೋದರೆ ಹೈಟ್ ಇನ್ಕ್ರೀಸ್ ಆಗುತ್ತೆ. ಆತ್ಮೀಯರೇ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬದಲಿಗೆ ಹೈಟ್ ಇನ್ಕ್ರೀಸ್ ಆಗಲಿಕ್ಕೆ ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಳ್ಳೋದು ಅಪಾಯಕಾರಿ. ಅದಕ್ಕಾಗಿ ಕಷ್ಟಪಟ್ಟರೆ ಸುಖ ಸಿಗೋದು. ಯೋಗ ಮಾಡಿ ನಿರಂತರವಾಗಿ ಯೋಗ ಮಾಡಬೇಕು. ಇದು ಒಂದ್ ದಿವಸದಲ್ಲಿ ಆಗೋದಲ್ಲ, 6 ತಿಂಗಳು, ವರ್ಷಗಟ್ಟಲೆ ಪ್ರಯತ್ನ ಮಾಡಿದ್ರೆ ಹಲವಾರು ಜನ ಈ ಪ್ರಯತ್ನ ಮಾಡಿ ಹೈಟ್ ಇನ್ಕ್ರೀಸ್ ಆಗಿದೆ. ನಾವು ಆರ್ಮಿಗೆ ಸೆಲೆಕ್ಷನ್ ಆಗಬೇಕಾಗಿತ್ತು ಅಥವಾ ಪೊಲೀಸ್ ಇದಕ್ಕೆ ಸೆಲೆಕ್ಷನ್ ಆಗಬೇಕಾಗಿತ್ತು, ಒಂದು ಸ್ವಲ್ಪ ಅರ್ಧ ಇಂಚು 1 ಇಂಚು ಹೈಟ್ ಕಮ್ಮಿ ಇತ್ತು. ನಾವು ಇದನ್ನ ಮಾಡಿದಾಗ ಹೈಟು ಸರಿಯಾಯಿತು. ಆಮೇಲೆ ನಾವೀಗ ನೌಕರಿ ಮಾಡತ್ತಂತ ಖುಷಿಯಿಂದ ಬಂದು ನಮ್ಮನ್ನು ಭೇಟಿಯಾಗಿರೋ ಉದಾಹರಣೆಗಳಿದ್ದಾವೆ. ಅದಕ್ಕಾಗಿ ಆದ್ಮೇಲೆ ತಾವು ಕೂಡ ತಮ್ಮ ಮಕ್ಕಳ ಹೈಟ್ ಕೊರತೆ ಇದ್ದಾಗ ಇದನ್ನು ಮಾಡಿಸಿ. ಬೇಸಿಗೆಯಲ್ಲಿ ಶಿಬಿರ ಮಾಡ್ತೇವೆ ಮಕ್ಕಳಿಗೆ, ಆ ಶಿಬಿರಕ್ಕೂ ಕೂಡ ಕಳಿಸ್ಬೋದು. ಮತ್ತೆ ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆಗಳಿದಾವೆ, BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಇಂಥವೆಲ್ಲ ಸಮಸ್ಯೆಗಳಿಂದ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಅದನ್ನ ನೀವು ನಂಬೇಡಿ. ಅಂತ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಿಮ್ಮಷ್ಟಕ್ಕೆ ನೀವೇ ಸರಿ ಮಾಡ್ಕೊಳ್ಬಹುದು. ಅದನ್ನ ಸರಿ ಮಾಡ್ಲಿಕ್ಕಾಗಿನೇ ಯಾವ ಯೋಗ ಮಾಡಬೇಕು, ಯಾವ ಆಹಾರ ತಿನ್ನಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ, ಮುರುಕಟ್ಟಿ ಕಲ್ಯಾಣ ಕ್ಷೇತ್ರ ಅಂತ ಹೇಳ್ತೇವೆ ನಾವು, ಅಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಆ ಆಶ್ರಮಕ್ಕೆ ತಾವು ಬರಬಹುದು, ಯೋಗವನ್ನು ಕಲಿತು ನಿರೋಗಿಗಳಾಗಿ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಚಾರವನ್ನ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, PUC SSLC ಓದಿರೋ ಮಕ್ಕಳಿಗೆ ಉಚಿತ ಶಿಕ್ಷಣ ಇದೆ, ಡಿಪ್ಲೊಮಾ ಮತ್ತು ಡಿಗ್ರಿ. ಅವರು ಕೂಡ ಸಂಪರ್ಕ ಮಾಡಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.